ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಹೇಳಿಲ್ವೇನ್ರಿ, ಈಗ ನಾನು ಗುರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೆ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳೋ ಅಂತವನ ಒಬ್ಬ ಮಹಾಶಯದ ಜೊತೆ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇನ್ಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಓ ಯಾವ್ದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗ್ರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವಾ? AICC ಅಧ್ಯಕ್ಷ ಹೇಳಿದ್ದು. ಅಲ್ಲೋಗಿ ಇವರು ಯಾರು ಏನ್ ಬೇಕಾದ್ರೂ ಭಕ್ತಿ ತೋರಿಸ್ಲಿ, ನಮ್ದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದ್ರೆ ಅಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಇವರು ಅಂಬಾನಿ ಮದುವೆಗೆ ರಾಹುಲ್ ಗಾಂಧಿ ಅವರು ಅವ್ರ ಇನ್ವಿಟೇಷನ್ ಇಸ್ಕೊಳ್ಳೋದಿಲ್ಲ ಅಂತ ಮದುವೆಗೆ ಎಲ್ಲ ಹೋಗಿ ಬರ್ತಾರೆ. ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರು ಕ್ರಮ ಆಗ್ಬೇಕು ಅಂತೆಲ್ಲ ಘಟನೆ ಕೇಳ್ರಪ್ಪ, ಅದು ನಾನು ಕ್ರಮ ಆಗ್ಬೇಕು ಅಂತ ಹೇಳ್ತಾ ಇಲ್ಲ, ನಾನು ಈ ಸಂಗತಿಗಳನ್ನ ಪಕ್ಷದಲ್ಲಿ ಗಮನಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಗಳ ಧ್ವನಿಯನ್ನ ಕುಗ್ಗಿಸುವ ಕೆಲಸ ಇಲ್ಲಿ ಆಗ್ತಿದೆ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ? ನಮ್ಗೆ ಗೊತ್ತಿಲ್ಲ ಸರ್, ಹೇಳದ್ನಲ್ಲ ಅಸಹಾಯಕರಾಗಿದ್ದಾರೆ ಅಂತ ಹೇಳದ್ನಲ್ರಿ. ಅಸಹಾಯಕರಾದ್ರೆ ಅಸಹಾಯಕತೆ ಯಾವಾಗ ವ್ಯಕ್ತ ಆಗ್ತದೆ ಅಂದ್ರೆ ಅವ್ರ ಧ್ವನಿ ಕುಗ್ಗಿದಾಗ ಮಾತ್ರ ಅಸಹಾಯಕತೆ ವ್ಯಕ್ತ ಆಗ್ತದೆ, ಹೌದಲ್ವಾ? ಈ ಎರಡು ಒಂದೇ ಪ್ರಕರಣ ಸರ್. ತಮ್ಮನ್ನ ವಜಾಗೊಳಿಸಿದ್ದು ನಿನ್ನೆ, ಒಬ್ಬರನ್ನ ವಜಾಗೊಳಿಸಿದ್ದು, ಒಬ್ಬರನ್ನ ಪಕ್ಷದಿಂದ ಕೈ ಇದು ಮಾಡಿದ್ದು, ಎಲ್ಲ ಸಿವಿಲರ್ ಸರ್, ಒಂದೇ ತರ ಪ್ರಕರಣ. ನೀವು ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಜನ ಮಾತಾಡ್ತಾ ಇದಾರೆ. ಜನ ಮಾತಾಡ್ತಾ ಇದಾರೆ ರೀ. ಭೇಟಿ ಮಾಡೋ ಅಗತ್ಯ ಇದೆಯಾ ಸರ್? ಯಾರಿಗೆ ಸತೀಶ್ ಜಾರಕಿಹೊಳಿ ಅವರು ಕೇಳಿ, ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ರು ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಅವ್ರುಗಳು ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳಿರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬಾರದು. ನೋಡಿ, ಅದು ಯಾರ್ಯಾರು ಯಾವ್ಯಾವ ಅಜೆಂಡಾ ಇಟ್ಕೊಂಡು ಚರ್ಚೆ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದೇನಂದ್ರೆ ಅವರು ಎಲ್ಲ ಕೊಲೀಗ್ಸ್ ಇರ್ತಾರೆ, ಕೊಲೀಗ್ಸ್ ಯಾರು ಪರಸ್ಪರ ಭೇಟಿ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ದೋಷ ನನಗೆ ಕಂಡು ಬರ್ತಾ ಇಲ್ಲ.